ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ನಾವು ಸಿಂಗಾಪುರ್ಗೆ ಕ್ಯಾಂಪಿಂಗ್ ಹೋಗ್ತಾ ಇದ್ದೀವಿ. ಸಿಂಗಾಪುರು ಈ JB ಸಿಟಿಯಿಂದ ಒಂದು 15 ಕಿಲೋಮೀಟರ್ಸ್ ಆದರೆ ಸಿಕ್ಬಿಡುತ್ತೆ ನಮಗೆ. ನಾವು ಹೋಗೋ ಡೆಸ್ಟಿನೇಷನ್ ಬಂದು ECP ಬೀಚ್ ಅಂತ ಹೇಳಿ. ಅದು ತುಂಬ ವೈಡ್ ಆಗಿರೋ ಬೀಚ್ ಸಿಂಗಾಪುರಲ್ಲಿ. ಆಮೇಲೆ ತುಂಬ ಚೆನ್ನಾಗಿದೆ ಕ್ಯಾಂಪಿಂಗ್ ಎಲ್ಲ ಮಾಡೋಕ್ಕೆ. ಆಮೇಲೆ ಬಾರ್ಬಿಕ್ಯೂ ಎಲ್ಲ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಗ್ಯಾದರಿಂಗ್ ಎಲ್ಲ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು, ನಮ್ಮ ಫ್ಯಾಮಿಲಿ ಅಂದರೆ ಗೊತ್ತಲ್ಲ, XL ಫ್ಯಾಮಿಲಿ, ಲಾರ್ಜ್ ಫ್ಯಾಮಿಲಿ. ಸೊ ಏನೇನೆಲ್ಲ ಥಿಂಗ್ಸ್ ಬೇಕಾಗಬಹುದು ಇವತ್ತಿನ ಕ್ಯಾಂಪಿಂಗ್ಗೆ ಅಂತ ಹೇಳಿ ನಾನೊಂದು ಸಣ್ಣ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನಾವು ಮುಂಚೆ ಸಿಂಗಾಪುರಲ್ಲೇ ಇದ್ದಿದ್ದರಿಂದ ನನ್ನ ಮೋಸ್ಟ್ ಆಫ್ ದ ಫ್ರೆಂಡ್ಸ್ ಅಲ್ಲೇ ಇದ್ದಾರೆ. ಇಲ್ಲಿ ಇವಾಗ ಹೊಸ ಫ್ರೆಂಡ್ಸ್ ಆಗಿದ್ದಾರೆ. ಬಟ್ ನನಗೆ ಸೆಕೆಂಡ್ ಹೋಮ್ ಅಂತಂದರೆ ಸಿಂಗಾಪುರ್ ಅಂತಲೇ ಹೇಳ್ಬೋದು. ಸೊ ಅವರು ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ತುಂಬ ಖುಷಿಯಾಗಿ, ಸೊ ಅದಕ್ಕೆ ನಾವು ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಆ್ಯಕ್ಚುಲಿ ವೆದರ್ ತುಂಬ ಕಷ್ಟ ಇದೆ ಸಪೋರ್ಟ್ ಮಾಡೋದು. ಬಟ್ ನೋಡೋಣ ಹೆಂಗಿರುತ್ತೆ ಅಂತಂದು. ತುಂಬ ಮಲೇಷ್ಯಾದಲ್ಲಿ, ಸಿಂಗಾಪುರಲ್ಲಿ ಈ ಮಾನ್ಸೂನ್ ಮಳೆ ಎಲ್ಲ ತುಂಬ ಆಗ್ತಾ ಇದೆ. ಸೊ ಗೊತ್ತಿಲ್ಲ, ಟೆಂಟಿಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ, ಕ್ಯಾಂಪಿಂಗ್ಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಗ್ಯಾದರಿಂಗ್ ಆಗುತ್ತೋ ಕ್ಯಾಂಪಿಂಗ್ ಆಗುತ್ತೋ ಅಂತ ಹೇಳಿ. ಸೊ ಜಸ್ಟ್ ಪ್ರಿಪೇರ್ಡ್ ಎಲ್ಲನೂ, ಕ್ಯಾಂಪಿಂಗ್ ಆಗಲಿ ಒಟ್ಟು ಒಂದು ನೈಟ್ ಸ್ಟೇ ಮಾಡೋಕ್ಕೆ ನಮ್ಗೆ ಏನೆಲ್ಲ ಬೇಕು ಆ ಥಿಂಗ್ಸ್ನೆಲ್ಲ ನಾನು ತೊಗೊಂಡು, ಸೊ ಇವತ್ತು ಕ್ಯಾಂಪಿಂಗ್ಗೆ ಅಂತಲೇ ಹೋಗ್ತಾ ಇದ್ದೀವಿ. ನಿಮಗೆ ಅದೆಲ್ಲ ಏನೇನು ಥಿಂಗ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನಾವು ಟ್ರಾವೆಲ್ ಅಂತ ಬಂದಾಗ ಇವಾಗ ಇದು ಸಿಂಗಾಪುರ್ ಮಲೇಷ್ಯಾ ಹೆಂಗೆ ಅಂತಂದರೆ ಅಬ್ರಾಡ್ ಆಗುತ್ತೆ, ಹತ್ರನೇ ಇದ್ರೂ ಅಬ್ರಾಡೇ ಆಗುತ್ತೆ ಅದು. ಸೊ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಪಾಸ್ಪೋರ್ಟ್ ಈಸ್ ಮಸ್ಟ್. ಫಸ್ಟ್ ಥಿಂಗ್ ಏನು ಅಂತಂದರೆ ಪಾಸ್ಪೋರ್ಟ್, ವಾಲೆಟ್ ಇದ್ದರೆ ನೀನು ಏನು ಬಿಟ್ರೂ ನಡೆಯುತ್ತೆ ನನಗೆ. ಫಸ್ಟ್ ನಾನು ಪಾಸ್ಪೋರ್ಟ್ನ ಇಟ್ಕೊಳ್ತಾ ಇದ್ದೀನಿ. 5 ಪಾಸ್ಪೋರ್ಟ್ ಇದೆ. ಸೊ ಅದಕ್ಕೆ ಆದ ಒಂದು ಬ್ಯಾಗ್ ಇದೆ. ಇದು ನಮ್ಮ ಕ್ಯಾಂಪಿಂಗ್ನ ಟೆಂಟ್. ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಥರ ಕಾಂಪ್ಯಾಕ್ಟ್ ಬ್ಯಾಗಲ್ಲಿ ಹಾಕಿರ್ತೀವಿ ನಾವು ಯಾವಾಗ್ಲೂ. ಕ್ಯಾಂಪಿಂಗ್ ಹಾಕಿ ಬಂದ ಮೇಲೆ ಎಲ್ಲ ಜಸ್ಟ್ ಒಂದ್ಸರಿ ವಾಶ್ ಮಾಡಿ ಯಾವಾಗಲೂ ಈ ಬ್ಯಾಗಲ್ಲಿ ಇಟ್ಟಿರ್ತೀವಿ. ಇದಕ್ಕೆ ಆಗಿರೋ ಡೆಸಿಗ್ನೇಟೆಡ್ ಕ್ಯಾಂಪಿಂಗ್ ಬ್ಯಾಗ್. ಸೊ ಇದರಲ್ಲೇ ಎಲ್ಲ ಥಿಂಗ್ಸ್ ಕ್ಯಾಂಪಿಂಗಿಂದು, ಅದು ಬ್ಯಾಗಿಗೆ ಏನೇನು ಸಂಬಂಧಪಟ್ಟಿದೆ ಅದೆಲ್ಲನೂ ಇದರಲ್ಲೇ ಇದೆ. ಸೊ ಅದಾದಮೇಲೆ ಇದರಲ್ಲಿ ಒಂದು ಮ್ಯಾಟ್ ಇದೆ. ಯಾವಾಗಲೂ ಇದು ವೆಟ್ ಮ್ಯಾಟ್, ಅಂದರೆ ಡ್ರೈ ಆಗಿ ವೆಟ್ ಏನಾದರೂ ಇದ್ದರೆ ಸೊ ಇದಕ್ಕೆ ಅಂತ ಹೇಳಿ ಒಂದು ಮ್ಯಾಟ್ ಇದೆ. ಆ ಮ್ಯಾಟ್ ಜೊತೆಗೆ ಯಾವಾಗಲೂ ಒಂದು ಹ್ಯಾಟ್ ಪ್ಲಸ್ ಈ 2 ಆಟ ಆಡೋಕ್ಕೆ ಅಂತ ಹೇಳಿ ಹುಡುಗರಿಗೆ ಯಾವಾಗಲೂ ಥಿಂಗ್ಸ್ ಇಟ್ಟಿರ್ತೀನಿ ನಾನು. ಸೊ ಅದು ಈ ಥರ ಯಾವಾಗಲೂ ಒಂದು ಬ್ಯಾಗಲ್ಲಿ ಇಟ್ಟಿರ್ತೀನಿ. ಅದಾದಮೇಲೆ ಒಂದು ಬ್ಲ್ಯಾಂಕೆಟ್ ಇರಲಿ ಅಂತ ಹೇಳಿ, ಆಮೇಲೆ 2 ಚಿಕ್ಕ ಪಿಲ್ಲೋ ತೊಗೊಂಡಿದ್ದೀನಿ. ಬ್ಲ್ಯಾಂಕೆಟ್, ಮ್ಯಾಟ್ ಎಲ್ಲ ಆದಮೇಲೆ ಈ ಎಲ್ಲನೂ ನಮ್ಮ ಬಟ್ಟೆಗಳು. ಸೊ ಇದು ಅರ್ಪಿತಂದು ಎಲ್ಲ ಬಟ್ಟೆ. ಒಂದು ದಿವಸಕ್ಕೆ ಏನು ಬೇಕು ಅಂದರೆ ಒಂದು ನೈಟ್ ಸೂಟು, ಒಂದು ನಾರ್ಮಲ್ ಡ್ರೆಸ್. ಸೊ ಅಷ್ಟನ್ನ ಪ್ಯಾಕ್ ಮಾಡೈತೆ ಅಂದರೆ ಜಸ್ಟ್ ಇಟ್ಟಿದ್ದೀನಿ. ಎಲ್ಲನೂ ಇವಾಗ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೋಬೇಕು ನಾನು. ಇದು ಟ್ವಿನ್ಸ್ ಬಟ್ಟೆಗಳು, ಇದು ನಮ್ಮ ಮನೆಯವ್ರದ್ದು, ಇದು ನಂದು. ಸೊ 5 ಜನರ ಹ್ಯಾಟ್. XL ಫ್ಯಾಮಿಲಿ ಇಸ್ ನಥಿಂಗ್ ಬಟ್ ಪ್ಯಾಕಿಂಗ್ ತುಂಬಾ ಇರುತ್ತೆ ನಂದು. ಸೊ 5 ಜನರ ಹ್ಯಾಟ್. ಆಮೇಲೆ ಇಲ್ಲಿ ಟವಲ್, 1 ಪೇರ್ ಆಫ್ ಕಿಡ್ಸ್ ಶೂಸ್, ಇಲ್ಲಿ ನಂದಿದೆ. ಆಮೇಲೆ ಅಪ್ಪು ತಂದು ಥಿಂಗ್ಸ್ ತಾನು ಒಂದು ಚಿಕ್ಕ ಬ್ಯಾಗಲ್ಲಿ ಇಟ್ಕೊಂಡಿರ್ತಾಳೆ ಯಾವಾಗ್ಲೂ. ಆಮೇಲೆ ಅವರಿಗೆ ಮಸ್ಟ್ ಆ್ಯಂಡ್ ಶುಡ್ ಅಂದರೆ ಡೈಪರ್. ಮನೇಲಿದ್ದರೆ ನಾನು ಡೈಪರ್ ಹಾಕೋದಿಲ್ಲ, ಜಸ್ಟ್ ಮಲಗೋ ಟೈಮಲ್ಲಿ ಮಾತ್ರ ಹಾಕ್ತೀನಿ. ಬಟ್ ಹೊರಗೆ ಹೋಗ್ತಾ ಇದ್ದೀವಿ ಅಂದರೆ ಸೊ ಬೇಕಾಗುತ್ತಲ್ಲ. ಸೊ ನಾನು ಇಬ್ಬರಿಗೆ 4 ಅಂತ ಹೇಳಿ 8 ಡೈಪರ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಏನೇ ಆಗಲಿ ಒಂದು 2 ಮೆಡಿಸಿನ್, ಅಂದರೆ ಒಂದು ಪ್ಯಾರಾಸಿಟಮಲ್ಲು, ಒಂದು ಕಾಫ್ ಸಿರಪ್ಪು, ಅದು 2 ಇನ್ಕ್ಲೂಡ್ ಆಗಿರೋದು ಒಂದು ಸಿರಪ್ ತೊಗೊಂಡಿರ್ತೀನಿ ನಾನು ಯಾವಾಗ್ಲೂ. ಅವರಿಗೆ ಹೇಳೋಕ್ಕಾಗಲ್ಲ ಅಲ್ಲ, ಏನಾದರೂ ವೆದರ್ ಚೇಂಜ್ ಆದರೆ ಜ್ವರ ಬರ್ಬೋದು, ಏನಾದರೂ ಆಗಲಿ. ಒಂದು ದಿವ್ಸಕ್ಕೆ ಹೋದ್ರೂ ಓಕೆ, ಅರ್ಧ ದಿವ್ಸಕ್ಕೆ ಹೋದ್ರೂ ಓಕೆ. ಯೂಶಲಿ ನನ್ನ ಬ್ಯಾಗಲ್ಲಿ ಯಾವಾಗಲೂ ಇರುತ್ತೆ. ಆಮೇಲೆ ನನಗೆ ಆ್ಯಸ್ ಇಟ್ ಈಸ್ ಸ್ವಲ್ಪ ಏನಾದರೂ ಜಾಸ್ತಿ ಸ್ಮೆಲ್ ಅದೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಒಂದು ಡೋಲೋ 650ನ ಒಂದು ಚಿಕ್ಕ ಪೌಚ್ ಇಟ್ಕೊಂಡಿರ್ತೀನಿ. ಆಮೇಲೆ ಅವರಿಗೆ ಈಗ ನಾವು ತುಂಬ ಮಳೆ ಇದೆಯಲ್ಲ ಸಿಂಗಾಪುರಲ್ಲಿ, ಆಮೇಲೆ ಇಲ್ಲಿ. ಸೊ ಹಾಗಾಗಿ ಯಾವಾಗ್ಲೂ ಒಂದು ಮಸ್ಕಿಟೋ ಪ್ಯಾಚ್ ಇಟ್ಕೊಂಡಿರ್ಬೇಕು. ಮಸ್ಕಿಟೋ ಸ್ಪ್ರೇ, ಪ್ಯಾಚ್ ಏನಾದರೂ. ನನ್ನ ಹತ್ರ ಮಸ್ಕಿಟೋ ರಿಪೆಲೆಂಟ್ ಸ್ಪ್ರೇ ಇತ್ತು, ಸೊ ಅದನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ಅಂದರೆ
ಚಾರ್ಜಿಂಗ್ ಮಾಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಒಂದು ಕಾಂಪ್ಯಾಕ್ಟ್ ಪೋರ್ಟಬಲ್ ಚಾರ್ಜರ್ ಇಟ್ಕೊಂಡಿರ್ತೀವಿ. ಆಮೇಲೆ ಅದ್ರ ಜೊತೆಗೆ ಕೇಬಲ್ ಪ್ಲಸ್ ಇದು ಏನಂತಂದರೆ ಫೋನ್ ಇಡೋದಕ್ಕೆ ಒಂದು ಏನಂತಾರಲ್ಲ, ಜಸ್ಟ್ ಒಂದು ಫೋನ್ ಇಡೋದು ಒಂದು ಈ ಫೋನ್ ಸ್ಟ್ಯಾಂಡ್ನ ನಾನು ಯಾವಾಗಲೂ ಜೊತೆಗೆ ತೊಗೊಂಡು ಹೋಗಲೇಬೇಕು. ಇಲ್ಲ ಅಂತಂದರೆ ಕೈಯಲ್ಲಿ ಇಟ್ಕೊಂಡು ಎಷ್ಟು ಅಂತ ಇರ್ತೀವಿ. ಸೊ ಹಾಗಾಗಿ ಫೋನ್ ಸ್ಟ್ಯಾಂಡ್ ಹುಡುಗರಿದ್ದಾಗ ಮಸ್ಟ್ ಅಂತ ಹೇಳ್ಬೋದು. ಯೂಶಲಿ ಹೊರಗಡೆ ನೋಡಿಕೊಂಡು ಆಟ ಆಡ್ಕೊಂಡು ಇರ್ತಾರೆ. ಬಟ್ ನನಗೇನು ಅಂತ ಅಂದರೆ ಊಟ ಮಾಡೋ ಟೈಮಿಗೆ ತುಂಬ ಹಠ ಮಾಡ್ತಾರೆ ಅವರು. ಸೊ ಅಲ್ಲೆಲ್ಲ ತುಂಬ ಜನ ಬಂದಿರ್ತಾರೆ, ಇವರೇನು ಮಕ್ಕಳು ಈ ಥರ ಗಲಾಟೆ ಮಾಡ್ತಾರೆ ಅಂತ ಹೇಳಿ ನಾನು ಸುಮ್ಮನೆ ಒಂದು ಕಡೆ ಕೂಡಿಸಿದ್ರೆ ಬೇರೆಯವ್ರನ್ನ ನೋಡಿಕೊಂಡು ತಿನ್ನೋ ಟೈಮಲ್ಲಾದರೆ ಬಿಟ್ಬಿಡ್ತೀನಿ. ಇಲ್ಲ ಹಠ ಮಾಡ್ತಾಯಿದ್ರು ಅಂತಂದರೆ ಫೋನ್ ಕೊಟ್ಟು ಕೂಡಿಸಿ ಒಂದು 5 ನಿಮಿಷ ಮುಗಿಸ್ಬಿಡ್ತೀನಿ. ಮತ್ತು ಅದನ್ನೇ ನೋಡೋಕ್ಕೆ ಬಿಡೋದಿಲ್ಲ ಯಾವಾಗ್ಲೂ. ಆಮೇಲೆ ಅವರಿದ್ದಾರೆ, ಹುಡುಗರಿದ್ದಾರೆ ಅಂತಂದರೆ ವೆಟ್ ಆ್ಯಂಡ್ ಡ್ರೈ ಟಿಶ್ಯೂ ಈಸ್ ಅ ಮಸ್ಟ್. ಒಂದು ವೈಪ್ಸ್, ಹೊರಗಡೆ ಏನಾದರೂ ವಾಟರ್ ಇತ್ತು ಅಂದರೆ ಸರಿ, ಇಲ್ಲ ಎಮರ್ಜೆನ್ಸಿ ಕೇಸಲ್ಲಿ ವೈಪ್ಸ್ ಇರಲೇಬೇಕು. ವೈಪ್ಸ್ ಆಮೇಲೆ ಡ್ರೈ ಟಿಶ್ಯೂ. ಆಮೇಲೆ ಇದು ಎಲ್ಲನೂ ಈ ಥರ ಕವರಲ್ಲಿ ಹಾಕಿರ್ತೀನಿ ನಾನು. ಎಲ್ಲರದು 5 ಜನರದ್ದು ಬ್ರಷ್, ಪೇಸ್ಟು, ಆಮೇಲೆ ಫೇಸ್ ವಾಶು ಎಲ್ಲನೂ. ಇದು ಒಂದು ನಾನು ಸಿಂಪಲ್ಲಾಗಿ ಯಾವಾಗಲೂ ಒಂದು ಫಸ್ಟ್ ಏಡ್ ಕಿಟ್ ಇಟ್ಟಿರ್ತೀನಿ. ಜಸ್ಟ್ ಇನ್ ಕೇಸ್ ಏನಾದರೂ ಆದರೆ ಜಸ್ಟ್ ಯೂಸ್ ಮಾಡೋಕ್ಕಿರುತ್ತೆ, ನಮಗಾಗಲಿ ಬೇರೆಯವ್ರಿಗಾಗಲಿ ಯಾರಿಗಾಗಲಿ ಇದ್ದರೆ ಇರುತ್ತೆ ಅಂತ ಹೇಳಿ ಯಾವಾಗಲೂ ಒಂದು ಫಸ್ಟ್ ಏಡ್ ಕಿಟ್ ಇಟ್ಟಿರ್ತೀನಿ ನಾನು. ಕಾಟನ್ನು, ಆಮೇಲೆ ಇದು ಪೆರಾಕ್ಸೈಡ್ ಅನಿಸುತ್ತೆ, ಏನಿದೆ ಹೈಡ್ರೋಜನ್ ಪೆರಾಕ್ಸೈಡ್, ಆಮೇಲೆ ಇಲ್ಲಿ ಟೆಂಪ್ರೇಚರ್ ಚೆಕ್ ಮಾಡೋಕ್ಕಿದೆ, ಆಮೇಲೆ ಬ್ಯಾಂಡೇಜ್ ಇದೆ, ಆಮೇಲೆ ಇದು ಅಂದರೆ ಬಿದ್ದಾಗ ಗಾಯ ಏನಾದರೂ ಆದರೆ ಜಸ್ಟ್ ಕ್ರೀಮು ಹಚ್ಚೋಕ್ಕೆ ಅಂತ ಹೇಳಿ ಅದನ್ನು ಇಟ್ಕೊಂಡಿರ್ತೀನಿ. ಸೊ ಇದು ಯಾವಾಗಲೂ ಇದು, ಆಮೇಲೆ ಮೆಡಿಸಿನ್ನು, ಆಮೇಲೆ ಪಾಸ್ಪೋರ್ಟ್ ಬ್ಯಾಗ್ ಯಾವಾಗಲೂ ಮಸ್ಟ್ ಆ್ಯಂಡ್ ಶುಡ್. ಅದಾದಮೇಲೆ ಇವಾಗ ಈ ವೆದರ್ಗೆ ಏನು ಅಂತಂದರೆ ಅಂಬ್ರೆಲಾ ಬೇಕೇ ಬೇಕು. ಸೊ 2 ಅಂಬ್ರೆಲಾ ಜಸ್ಟ್ ಇನ್ ಕೇಸ್ ಇರಲಿ ಅಂತ ಹೇಳಿ 2 ಅಂಬ್ರೆಲಾ ಇಟ್ಕೊಂಡಿದ್ದೀನಿ. ಇದು ನನ್ನ ಸ್ಮಾಲ್ ಕಿಟ್, ಮೇಕಪ್ ಕಿಟ್. ಆಮೇಲೆ ಜಸ್ಟ್ 2 ಕೋಂಬು. ಇವಾಗ ನಾವು ನೈಟ್ ಸ್ಟೇ ಮಾಡೋದ್ರಿಂದ ನಮಗೆ ಒಂದು ಲೈಟ್ ಬೇಕು ಅಂತ ಹೇಳಿ ಇದು ಚಾರ್ಜಿಂಗ್ ಲೈಟ್. ಸೊ ಇದನ್ನು ಒಂದು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಹುಡುಗರಿಗೆ ಫುಡ್ ಏನೇನು ತೊಗೊಂಡಿದ್ದೀನಿ, ಆಮೇಲೆ ನಮಗೆ ಏನೇನು ಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಹುಡುಗರಿಗೆ ಇವಾಗ ಕಿಚಡಿ ಮಾಡಿಕೊಂಡು 2 ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಒಂದು ಬಿಸಿ ನೀರಿಂದು ಮಿಲ್ಟನ್ದು 1 ಲೀಟ್ರದ್ದು ಬಾಟಲ್ ಇದೆ. ಸೊ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಆಮೇಲೆ ಅವರಿಗೆ ಯಾವಾಗಲೂ ವಾಟರ್ ಬಾಟಲ್ ನಾನು ಸಪ್ರೇಟಾಗಿ ಇಟ್ಟಿರ್ತೀನಿ. ಅದರ ಹೆಸರನ್ನು ಬರೆದಿರ್ತೀನಿ ಯಾವಾಗಲೂ ಆಯು ಅವಿ ಅಂತ ಹೇಳಿ. ವಾಟರ್ ಬಾಟಲ್ ಯಾಕೆ ಸಪ್ರೇಟ್ ಮಾಡ್ತೀನಿ ಅಂತಂದರೆ ಸಲೈವಾ ಮಿಕ್ಸ್ ಆಗಬಾರ್ದು. ಕೆಲವೊಂದು ಸರಿ ಅದರಿಂದನೂ ಏನಾದರೂ ಬ್ಯಾಕ್ಟೀರಿಯಾ ಅದೆಲ್ಲ ಇನ್ಫೆಕ್ಷನ್ ಆಗುತ್ತೆ ಹುಡುಗರಿಗೆ. ಸೊ ಹಾಗಾಗಿ ಯಾವಾಗ್ಲೂ ಬಾಟಲ್ ಸಪ್ರೇಟ್ ಮಾಡಿರ್ತೀನಿ. ಆಮೇಲೆ ಇದು ಅವರ ರೆಡಿ ಮಿಕ್ಸ್ ಪೌಡರ್, ಜಸ್ಟ್ ಇನ್ ಕೇಸ್ ಊಟ ಏನಾದರೂ ಇಷ್ಟ ಆಗಲಿಲ್ಲ, ಆಮೇಲೆ ಜಾಸ್ತಿ ಏನಾದರೂ ಸ್ಟೇ ಮಾಡೋಕ್ಕಾಯಿತು ಅಂತಂದರೆ, ಮನೆ ಏನಾದರೂ ಇರಲಿಲ್ಲ, ಮನೆ ಇದ್ದರೆ ಸರಿ, ಇರಲಿಲ್ಲ ಅಂತಂದರೆ ನಾನು ಯಾವಾಗಲೂ ಅವರಿಗೊಂದು ರೆಡಿ ಮಿಕ್ಸ್ ಪೌಡರ್ ಮನೇಲಿ ಮಾಡ್ಕೊಂಡಿರ್ತೀನಿ, ಅದನ್ನು ಇಟ್ಕೊಂಡಿರ್ತೀನಿ ಯಾವಾಗಲೂ. ಆಮೇಲೆ ಆ್ಯಸ್ ಯೂಶಲಿ ಇದು ಅವರ ಮಿಲ್ಕ್ ಬಾಟಲ್. ಆಮೇಲೆ ನನಗೆ ಜಾಮೂನ್ ಮಾಡೋಕ್ಕೆ ಹೇಳಿದರು. ಒಂದು ಅರೌಂಡ್ 100 ಜಾಮೂನ್ ಇದೆ 2 ಬಾಕ್ಸಲ್ಲಿ. ಸೊ ಅದನ್ನು ಇಟ್ಕೊಂಡಿದ್ದೀನಿ. ಇದು ಒಂದು ಪಾನ್ ಮಾಡಿದ್ದೀನಲ್ಲ, ಪಾನ್ ವಿಡಿಯೋ ಹಾಕಿದ್ದೀನಿ. ಅದನ್ನು ಪಾನ್ ನನ್ನ ಫ್ರೆಂಡ್ಸಿಗೆಲ್ಲರಿಗೂ ಇಷ್ಟ. ಸೊ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಇದು ಹುಡುಗರ ಮಿಲ್ಕ್ ಪೌಡರ್. ಇದು ಸ್ಪೂನು, ಇದೇನಾದರೂ ಓಪನ್ ಆದಮೇಲೆ ಬೇಕಾಗತ್ತಲ್ಲ ಅಂತ ಹೇಳಿ ಒಂದು ಪ್ಲಾಸ್ಟಿಕ್ ಇದು ರಬ್ಬರ್ ಬ್ಯಾಂಡ್ ಹಾಕಿರ್ತೀನಿ ನಾನು ಯಾವಾಗ್ಲೂ. ಸೊ ಇಷ್ಟು. ಆಮೇಲೆ ಇವು ಹುಡುಗರಿಗೆ ಸುಮ್ಮನೆ ಸ್ನ್ಯಾಕ್ಸ್ ಇರಲಿ ಅಂತ ಹೇಳಿ ಇಟ್ಕೊಂಡಿರೋದು. ಇಷ್ಟು ನಾನು ಇದು ಫುಡ್ ಐಟಮ್ಸ್ ಇವಾಗ ನಾನು ತೊಗೋಬೇಕಾಗಿರೋದು. ಇದು ಸ್ವಲ್ಪ ಹುಡುಗರಿಗೆ ಆಟ ಆಡಿಸೋಣ ಅಂತ ಹೇಳಿ ಸ್ವಲ್ಪ ಥಿಂಗ್ಸ್ ತೊಗೊಂಡಿದೆ ಎಲ್ಲನೂ. ಈ ಸ್ಟ್ರಾಯಿಂದ, ಆಮೇಲೆ ಪಿಸ್ತಾ ಶೆಲ್ಸ್ ಇಟ್ಕೊಂಡಿದ್ದೆ. ಆ ಪಿಸ್ತಾ ಶೆಲ್ಲು ಪ್ಲಸ್ ಸ್ಟ್ರಾಯಿಂದ ಪಿಸ್ತಾ ಶೆಲ್ನ ಎತ್ತು ಹಾಕೋದು, ಅದು ಒಂದು ಗೇಮ್ ಅಂತಂದರೆ ಜಸ್ಟ್ ಆಟ ಆಡ್ಸೋಕ್ಕೆ ಇರಲಿ ಅಂತ ಹೇಳಿ. ಸುಮ್ಮನೆ ಹೋಗಿ ಗ್ಯಾದರಿಂಗ್ ಮಾಡಿದ್ರೆ ಏನು ಚಂದ ಅಂತ ಹೇಳಿ ಒಂದು ಸ್ವಲ್ಪ ಹುಡುಗರಿಗೆ ಆಟ ಆಡ್ಸೋಕ್ಕೆ ಸ್ವಲ್ಪ ಎಂಟರ್ಟೈನ್ ಆಗಿರಲಿ ಅಂತ ಹೇಳಿ ಒಂದು ಸ್ವಲ್ಪ ಥಿಂಗ್ಸ್ ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಬಾಲ್ಸಿಂದ. ಆಮೇಲೆ ಇಲ್ಲಿ ಹೋಲ್ ಮಾಡಿರೋದು ಇದೆಯಲ್ಲ, ಸೊ ಈ ಥರ ಬಾಲ್ಸ್ ಹಿಂಗೆ ಎಸ್ದಾಗ ಅದರಲ್ಲಿ ಹಾಕಬೇಕು ನಾವು, ಅದು ಒಂದು ಬಾಲು. ಆಮೇಲೆ ನನ್ನ ಟ್ವಿನ್ಸಿಗೆ ಸ್ವಲ್ಪ ಆಟ ಆಡೋಕ್ಕೆ ಇರಲಿ ಅಂತ ಹೇಳಿ 2 ಕಾರ್ ಇಟ್ಕೊಂಡಿದ್ದೀನಿ. ಇದು ಒಂದೇನೋ ಅರ್ಪಿತಾ ಇಟ್ಟಿದ್ದಾಳೆ. ಇವು ಬಿಂಗೋ ಕಾರ್ಡ್ಸು.
ಬಿಂಗೋನು ಆಡೋಣ ಅಂತ ಹೇಳಿ. ಆಮೇಲೆ ಊನೋ ಎಲ್ಲರ ಫೇವ್ರೆಟ್, ಸೊ ಊನೋ ಸ್ವಲ್ಪ ಕಾರ್ಡ್ಸ್ ಇಟ್ಕೊಂಡಿದ್ದೀವಿ. ಎಲ್ಲ ಸ್ಕ್ಯಾಟರ್ಡ್ ಆಗಿತ್ತು, ಸೊ ಅದಕ್ಕೆ ನಾನು ಯಾವಾಗಲೂ ಒಂದು ಅರೇಂಜ್ಡ್ ಆಗಿ ಇಡ್ತೀನಿ. ಸೊ ಈ ಥರ ಈ ಬ್ಯಾಗಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಇಷ್ಟೆಲ್ಲ ಥಿಂಗ್ಸು ಇದೆ. ಇವಾಗ ಎಲ್ಲ ನಾನು ಯಾವ್ಯಾವ ಬ್ಯಾಗಲ್ಲಿ ಇಟ್ಕೋತೀನಿ ಅಂತ ಇನ್ನೂ ಗೊತ್ತಾಗಲ್ಲ. ಜಸ್ಟ್ ಬ್ಯಾಗಲ್ಲಿ ಇಟ್ಟಾದ್ಮೇಲೆ ನೋಡೋಣ ಎಷ್ಟು ಬ್ಯಾಗ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಆಮೇಲೆ ಕೊನೆಗೆ ತೋರಿಸ್ತೀನಿ. ನಾನು ಮಾಡೋದು ಮಾಡಿ ಇಲ್ಲಿ ಇಲ್ಲಿ ಓಕೆ, ಥ್ಯಾಂಕ್ ಯು. ಬಾಟಲ್ ತೊಂಬ ಅವಿ, ಬಾಟಲ್ ತೊಂಬ, ಕಟ್ ಮಾಡು. ಥ್ಯಾಂಕ್ ಯು. ಇಡ್ಬೇಕೇನಾ? ಒಳಗಿರ್ಬೇಕಾ? ಎಲ್ಲ ಸಾರ್ಟ್ ಔಟ್ ಮಾಡಿದ್ದಾಯಿತು ಆಲ್ಮೋಸ್ಟ್. ಏನಂತಂದರೆ ಹುಡುಗರದ್ದು ಥಿಂಗ್ಸು, ಊಟದ್ದು ಎಲ್ಲ ಇಟ್ಕೊಂಡಿದ್ದು ಆಯಿತು. ಇದು ಮಿಲ್ಕ್ ಪೌಡರ್, ಓಕೆ 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 ಓಕೆ, ಇದೆಲ್ಲ ಆಯಿತು. ಸೊ ಮೇಲೆ ಏನು ಕಾಣಿಸ್ಬಾರ್ದು ಅಂತ ಹೇಳಿ ಒಂದು ಏನಾದರೂ ಹಾಕಬೇಕಲ್ಲ, ಸೊ ಅದಕ್ಕೆ ಈ ಪಿಲ್ಲೋನ ಹೆಂಗಿದ್ರು ಹಾಕಬೇಕು. ಸೊ ಇಷ್ಟು. ಟ್ವಿನ್ಸ್ ಆಗಲೇ ರೆಡಿಯಾಗಿದ್ದಾರೆ ಅವ್ರ ಅಕ್ಕನ ಜೊತೆಗೆ ಮ್ಯಾಚ್ ಮಾಡೋಕ್ಕೆ. ರೆಡ್ ಆ್ಯಂಡ್ ಅವಳು ಬ್ಲ್ಯಾಕ್ ಪ್ಯಾಂಟ್, ಇವರು ಬ್ಲೂ ಪ್ಯಾಂಟ್ಸ್ ಹಾಕೊಂಡಿದ್ದಾರೆ. ಸ್ವಲ್ಪ ಟೈಮ್ ಇತ್ತಲ್ಲ, ಹಾಗಾಗಿ ಐಪ್ಯಾಡ್ ನೋಡ್ತಾ ಇದ್ದಾರೆ ಅವರು. ಹಲೋ, ಆರ್ ಯು ರೆಡಿ ಫಾರ್ ಕ್ಯಾಂಪಿಂಗ್? ಟ್ವಿನ್ಸ್, are you ready for camping? Hello, say hello. See, it's mommy and the vlog viewers. ಇವಾಗ ಇಷ್ಟು ಒಂದು ಸಣ್ಣ ಸ್ಮಾಲ್ ಬ್ಯಾಗ್, ಆಮೇಲೆ ಒಂದು ಸೂಟ್ ಕೇಸ್, ಆಮೇಲೆ ಒಂದು ಇದು ಪಾಸ್ಪೋರ್ಟ್ ಬ್ಯಾಗು ಅರ್ಪಿತಂದು. ಸೊ ಇಷ್ಟ ಆಯಿತು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಮತ್ತು ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಇವಾಗೆಲ್ಲ ರೆಡಿ ಆಯಿತು. ಸೊ ಕಾರಲ್ಲಿ ಕೂತಿದ್ದೀವಿ, ಹೋಗ್ತಾ ಇದ್ದೀವಿ. ಟ್ವಿನ್ಸ್ ರೆಡಿ ಆಗಿ ಹೋಗ್ತಾ ಇದ್ದಾರೆ ಈಗ. ವೀಕೆಂಡ್ ಅಲ್ವಾ, ಸ್ಯಾಟರ್ಡೆ ಇವತ್ತು. ಸೊ ತುಂಬ ರಶ್ ಆಗಿದೆ. ಓಕೆ, ಅನದರ್ 20 ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ ಮಲೇಷ್ಯಾ ಇಮಿಗ್ರೇಷನ್ ಮುಗಿಯೋಕ್ಕೆ.